ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಶ್ರೀ ಲಘು ಗುರು ಚರಿತ್ರೆಯ 4 ಅಧ್ಯಾಯಗಳ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿದ್ದೀರಾ. ಎಲ್ರಿಗೂ ಅನಂತ ಧನ್ಯವಾದಗಳು. ಇವತ್ತು ಶ್ರೀ ಗುರು ಚರಿತ್ರೆಯ 5ನೇ ಅಧ್ಯಾಯವನ್ನು ಭಕ್ತಿಯಿಂದ ಪಠನೆ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಶ್ರೀ ಸರಸ್ವತ್ಯೈ ನಮಃ. ಸಿದ್ಧ ಮುನಿಯು ಚರಿತ್ರೆಯನ್ನು ಮುಂದುವರೆಸುತ್ತಾ, ನಾಮಧಾರಕನೇ, ಈ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನ ಹೇಳುತ್ತೇನೆ ಕೇಳು. ಇಕ್ಷ್ವಾಕು ವಂಶದ ಮಿತ್ರಸಹನೆಂಬ ಹೆಸರಿನ ರಾಜನು ಒಂದು ದಿನ ಬೇಟೆಗೆ ಹೋದಾಗ ಒಬ್ಬ ರಾಕ್ಷಸನನ್ನ ಸಂಹರಿಸಿದನು. ಅದರ ಸೇಡು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಆತನ ತಮ್ಮನಾದ ಬಲಿ ಎಂಬ ರಾಕ್ಷಸನು ಕಪಟ ವೇಷದಿಂದ ರಾಜನಿಗೆ ಸೇವಕನಾಗಿ ನಿಂತನು. ಒಂದು ದಿನ ಮಿತ್ರಸಹನ ಮನೆಯಲ್ಲಿ ಶ್ರಾದ್ದವಿತ್ತು. ರಾಜನಿಂದ ವಸಿಷ್ಠಾದಿ ಋಷಿಗಳು ಬ್ರಾಹ್ಮಣ ಸ್ಥಾನಕ್ಕೆ ಆಮಂತ್ರಿಸಲ್ಪಟ್ಟಿದ್ದರು. ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಸಮಯ ಕಾಯುತ್ತಿದ್ದ ಸೇವಕ ರೂಪದ ರಾಕ್ಷಸನು ಯಾರಿಗೂ ಗೊತ್ತಾಗದಂತೆ ನರಮಾಂಸದಿಂದ ಅಡುಗೆಯನ್ನ ಸಿದ್ಧಪಡಿಸಿದ್ದನು. ಬ್ರಾಹ್ಮಣರಿಗೆ ಅದೇ ಅಡುಗೆಯನ್ನ ಎಲೆಗೆ ಬಡಿಸಲಾಯಿತು. ಜ್ಞಾನಿಗಳಾದ ವಸಿಷ್ಠರಿಗೆ ಅದು ಗೊತ್ತಾಗಿ ರಾಜನ ಮೇಲೆ ಕೋಪಗೊಂಡು, ತಂದೆಯ ಶ್ರಾದ್ದದ ದಿವಸ ಬ್ರಾಹ್ಮಣರಿಗೆ ನರಮಾಂಸ ಬಡಿಸಿದ ನೀನು 12 ವರ್ಷ ರಾಕ್ಷಸನಾಗಿ ಸಂಚರಿಸು ಎಂದು ಶಾಪ ಕೊಟ್ಟರು. ಕೂಡಲೇ ರಾಜನು ಕಲ್ಮಷಪಾದನೆಂಬ ಹೆಸರಿನ ರಾಕ್ಷಸನಾಗಿ ಕಾಡು ಸೇರಿದನು. ಒಂದು ದಿವಸ ಕಲ್ಮಷಪಾದನು ಹಸಿವೆಯಿಂದ ಬಳಲುತ್ತಿದ್ದಾಗ ಬ್ರಾಹ್ಮಣ ದಂಪತಿಗಳು ಕಣ್ಣಿಗೆ ಬಿದ್ದರು. ಕಲ್ಮಷಪಾದನು ಹಿಂದು ಮುಂದಿನ ವಿಚಾರ ಮಾಡದೆ ಆ ಬ್ರಾಹ್ಮಣನನ್ನು ಕೊಂದು ತಿಂದು ಬಿಟ್ಟನು. ದುಃಖಿತಳಾದ ಬ್ರಾಹ್ಮಣ ಸತಿಯು, ಎಲ್ಲೋ ರಾಕ್ಷಸ, ನಿನಗಾದ ಶಾಪದ ಅವಧಿ ಮುಗಿದ ಮೇಲೆ ನೀನು ಮತ್ತೆ ರಾಜನಾಗುವಿ. ಆಗ ನೀನು ನಿನ್ನ ಸತಿಯನ್ನು ಎಂದು ಮುಟ್ಟುವೆಯೋ ಅದೇ ನಿನಗೆ ಮರಣ ಉಂಟಾಗಲಿ ಎಂದು ಶಾಪ ಕೊಟ್ಟು ಪತಿಯ ಪಾದುಕೆಗಳೊಂದಿಗೆ ಸಹಗಮನ ಮಾಡಿ ಪ್ರಾಣ ಬಿಟ್ಟಳು. ರಾಜನಿಗೆ ವಸಿಷ್ಠರು ಶಾಪ ಕೊಟ್ಟ ಅವಧಿ ಮುಗಿದೊಡನೆಯೇ ಆತನು ಪುನಃ ನರದೇಹ ಪಡೆದು ಮಿತ್ರಸಹ ರಾಜನಾಗಿ ಮಿಥಿಲಾ ನಗರದಲ್ಲಿದ್ದ ತನ್ನ ಅರಮನೆಗೆ ಬಂದನು. ಆದರೆ ಬ್ರಾಹ್ಮಣ ಸ್ತ್ರೀಯು ತನಗೆ ಕೊಟ್ಟ ಶಾಪದ ನೆನಪಾಗಿ ಹೆಂಡತಿಗೆ ಆ ವಿಷಯ ತಿಳಿಸಿ ದುಃಖಿತನಾದನು. ನಂತರ ರಾಜನಿಗೆ ಗೌತಮ ಋಷಿಗಳ ದರ್ಶನವಾಯಿತು. ಅವರು ರಾಜನ ಶಾಪ ನಿವಾರಣೆಗಾಗಿ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಬರಲು ತಿಳಿಸಿ ಆ ಕ್ಷೇತ್ರದ ಮಹಿಮೆಯನ್ನ ಈ ರೀತಿಯಾಗಿ ಹೇಳತೊಡಗಿದರು. ಮಿತ್ರ ಸಹರಾಜನೇ ಕೇಳು. ಸೌದಾಮಿನಿ ಎಂಬ ಹೆಸರಿನ ಬ್ರಾಹ್ಮಣ ಕನ್ಯೆ ಒಬ್ಬಳಿದ್ದಳು. ದುರ್ದೈವದಿಂದಾಗಿ ಅವಳು ಚಿಕ್ಕಂದಿನಲ್ಲಿಯೇ ವಿಧವೆಯಾದಳು. ಪ್ರಾಯದ ತಾಪವನ್ನ ತಡೆಯಲಾರದೆ ಅವಳು ಒಬ್ಬ ಶೂದ್ರನನ್ನ ಕೂಡಿಕೊಂಡಳು. ಶೂದ್ರ ಸಂಸ್ಕಾರದಂತೆ ಅವಳು ಮಾಂಸ ಮದ್ಯಗಳನ್ನ ನಿರಾತಂಕವಾಗಿ ಸೇವಿಸತೊಡಗಿದಳು. ಗೋಹತ್ಯೆ ಮಾಡಿ ಅವಳು ಆಕಳ ಮಾಂಸವನ್ನ ಭಕ್ಷಿಸಿದಳು. ಕಾಲಾನುಕ್ರಮದಲ್ಲಿ ಅವಳಿಗೆ ಮುಪ್ಪು ಬಂದು ಮರಣವೊಪ್ಪಿದಳು. ಮುಂದೆ ಅವಳು ಸತ್ತಾಗ ಯಮದೂತರು ನರಕದಲ್ಲಿ ಎಸೆದು ಬಿಟ್ಟರು. ಯಮಲೋಕದ ಶಿಕ್ಷೆಯನ್ನ ಅನುಭವಿಸಿ ಮುಗಿಸಿದ ನಂತರ ಅವಳು ಒಬ್ಬ ಚಾಂಡಾಲನ ಮಗಳಾಗಿ ಜನ್ಮ ತಳೆದಳು. ಹುಟ್ಟುವಾಗಲೇ ಕುರುಡಿಯಾಗಿದ್ದಳು. ಹೀಗಾಗಿ ತಂದೆ ತೀರಿಕೊಂಡ ನಂತರ ಅವಳು ಭಿಕ್ಷಾಟನೆಯಿಂದಲೇ ಬದುಕಬೇಕಾಯಿತು. ಅವಳಿಗೆ ದಿನನಿತ್ಯ ಹೊಟ್ಟೆಗೆ ಸಾಲುವಷ್ಟು ಅನ್ನವೂ ಕೂಡ ದೊರೆಯದಾಯಿತು. ಇಂಥ ಪ್ರಸಂಗದಲ್ಲಿ ಅವಳಿಗೆ ಕುಷ್ಠರೋಗ ಆವರಿಸಿದ್ದರಿಂದ ಅವಳನ್ನು ಯಾರೂ ಕೂಡ ಸನಿಹಕ್ಕೆ ಸೇರಿಸದಾದರು. 2 ದಿನಗಳಿಂದ ಊಟ ದೊರೆಯದ ಆ ಕುರುಡ ಭಿಕ್ಷುಕಿಯು ಮಾರ್ಗದ ಬದಿಗೆ ನಿಂತು ಭಿಕ್ಷೆ ನೀಡಿ ಭಿಕ್ಷೆ ನೀಡಿ ಎಂದು ಅಂಗಲಾಚುತ್ತಲೇ ಇದ್ದಳು. ಆ ದಾರಿಯಿಂದ ಗೋಕರ್ಣ ಕ್ಷೇತ್ರಕ್ಕೆ ಯಾತ್ರಿಕರ ಗುಂಪೊಂದು ಹೊರಟಿರುವುದು ಭಿಕ್ಷುಕಿಗೆ ಗೊತ್ತಾಯಿತು. ಪುಣ್ಯಕ್ಷೇತ್ರದಲ್ಲಿ ತನಗೆ ಹೊಟ್ಟೆ ತುಂಬ ಅನ್ನ ದೊರೆಯುತ್ತೆ ಎಂಬ ಆಸೆಯಿಂದ ಅವಳು ಆ ಯಾತ್ರಿಕರ ಜೊತೆ ಗೋಕರ್ಣ ಕ್ಷೇತ್ರಕ್ಕೆ ಬಂದು ತಲುಪಿದಳು. ಮಾರ್ಗದ ಒಂದು ಬದಿಗೆ ಕುಳಿತು ಭಿಕ್ಷೆ ನೀಡಿರಿ, ಅನ್ನ ನೀಡಿರಿ, ಭಿಕ್ಷೆ ನೀಡಿ ಎಂದು ಒಂದೇ ಸಮನೆ ಕೂಗಿಕೊಳ್ಳತೊಡಗಿದಳು.
ಶಿವರಾತ್ರಿಯ ಉಪವಾಸವಿದ್ದ ಪ್ರಯುಕ್ತ ಯಾರೂ ಆ ಭಿಕ್ಷುಕಿಗೆ ಅನ್ನ ನೀಡಲಿಲ್ಲ. ಸಾಯಂಕಾಲವಾಯಿತು. ಭಿಕ್ಷುಕಿಗೆ ಅಂದು ಸಂಪೂರ್ಣ ಉಪವಾಸವೇ ಗತಿಯಾಗಿತ್ತು. ಆದರೂ ಭಿಕ್ಷೆ ಎಂದು ಕೂಗುತ್ತಲೇ ಇದ್ದಳು. ಭಕ್ತನೊಬ್ಬನು ಮೋಜಿಗಾಗಿ ಆ ಕುರುಡಿಯ ಭಿಕ್ಷಾ ಪಾತ್ರೆಯಲ್ಲಿ ಬಿಲ್ವಪತ್ರೆಯ ಗೊಂಚಲೊಂದನ್ನು ಹಾಕಿದನು. ಇದು ತಿನ್ನುವ ಪದಾರ್ಥವೆಲ್ಲವೆಂಬುದನ್ನು ಗುರುತಿಸಿದ ಆ ಭಿಕ್ಷುಕಿ ಸಿಟ್ಟಿನಿಂದ ಅದನ್ನು ದೂರ ಎಸೆದ್ಬಿಟ್ಲು. ದೈವವಶಾತ್ ಆ ಬಿಲ್ವ ಗೊಂಚಲು ಶಿವಲಿಂಗದ ಮೇಲೆ ಹೋಗಿ ಬಿದ್ದಿತು. ಶಿವನು ಅಷ್ಟರಿಂದಲೇ ಸಂತುಷ್ಟನಾಗಿ ಹೋದನು. ನಂತರ ಆ ಭಿಕ್ಷುಕಿಯು ಹಸಿವೆಯಿಂದ ಸತ್ತು ಹೋದಳು. ಶಿವದೂತರು ಅವಳನ್ನು ಕರೆದೊಯ್ಯಲೆಂದು ಪುಷ್ಪಕ ವಿಮಾನ ತಂದಿದ್ದರು. ಇದನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿರುವೆ. ಆದ ಕಾರಣ ನೀನು ಗೋಕರ್ಣಕ್ಕೆ ಹೋಗೆಂದು ಸಿದ್ಧಮುನಿಯು ಹೇಳಲು ರಾಜನು ಅದರಂತೆ ಮಾಡಿ ತನ್ನ ಶಾಪಕ್ಕೆ ನಿವೃತ್ತಿ ಪಡೆದುಕೊಂಡ ಎಂಬಲ್ಲಿಗೆ ಸಾರರೂಪ ಲಘು ಶ್ರೀ ಗುರುಚರಿತ್ರೆಯ 5ನೇ ಅಧ್ಯಾಯ ಮುಕ್ತಾಯವಾಯಿತು. ನಮಸ್ಕಾರ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೂ ವಿಶ್ವರೂಪ ದರ್ಶನ ಚಾನೆಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಸಕಲ ಸನ್ಮಂಗಳಾನಿ ಭವಂತು.